ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನಿವತ್ತು ನಿಮಗೆ 92 ವರ್ಷದ ಒಬ್ಬ ಅಜ್ಜನ ಕತೆ ಹೇಳ್ತೀನಿ. ಈ ಅಜ್ಜ ಸದ್ಯ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನು ಕೆಳಗಿಳಿಸಬೇಕು, ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈ ರೀತಿಯ ಪುಂಖಾನುಪುಂಖವಾಗಿ ಭಾಷಣ ಮಾಡಿದ್ದಾರೆ. ಈತ ಯಾರೋ ಬೀದಿಲಿ ಹೋಗುವ ಸಾಮಾನ್ಯ ಅಜ್ಜನಾಗಿದ್ದರೆ ಇಷ್ಟೊಂದು ಚರ್ಚೆ ಮಾಡುವ ಅವಶ್ಯಕತೆ ಇರಲಿಲ್ಲ. ಈತ ಅಮೆರಿಕದ ದೊಡ್ಡ ಬಿಸ್ನೆಸ್ ಮ್ಯಾನ್, ಸಾಕಷ್ಟು ದುಡಿಮೆಯನ್ನು ಮಾಡಿದ್ದಾನೆ, ದೊಡ್ಡ NGOವನ್ನು ಕೂಡ ನಡೆಸ್ತಾ ಇದ್ದಾನೆ. ಈಗ ಈತ ಭಾರತದ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಮಿತ್ರರೇ, ಈ ಅಜ್ಜ ಸಾಮಾನ್ಯದ ವ್ಯಕ್ತಿಯಲ್ಲ. ಈ ಹಿಂದೆ ಅನೇಕ ದೇಶಗಳ ಎಕಾನಮಿಯನ್ನು ಬೀಳಿಸಿದ್ದಾನೆ, ಅದರಿಂದ ಅವನು ಹಣವನ್ನು ಸಂಪಾದಿಸಿದ್ದಾನೆ. ಈಗ ಭಾರತದ ಮೇಲೂ ಕೂಡ ಕಣ್ಣು ಹಾಕಿದ್ದಾನೆ. ಭಾರತದ ಪ್ರಧಾನಿಯನ್ನ ಟಾರ್ಗೆಟ್ ಮಾಡಿದ್ದಾನೆ. ಪ್ರಧಾನಿ ನರೇಂದ್ರ ಮೋದಿಯನ್ನ ಕೆಳಗಿಳಿಸಬೇಕು, ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಬೇಕು, ಪ್ರಧಾನಿ ನರೇಂದ್ರ ಮೋದಿ ಪ್ರಜಾಪ್ರಭುತ್ವವಾದಿ ಅಲ್ಲ, ಹೀಗಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮಿತ್ರರೇ, ನಾನು ಹೇಳ್ತಿರುವಂತಹದ್ದು ಜಾರ್ಜ್ ಸೊರೋಸ್ ಅನ್ನುವಂಥ ಒಬ್ಬ ಶ್ರೀಮಂತ ವ್ಯಕ್ತಿಯ ಬಗ್ಗೆ. ಈತ ಹಂಗೇರಿಯನ್ ಅಮೆರಿಕನ್ ವ್ಯಕ್ತಿ, ಹುಟ್ಟಿದ್ದು ಹಂಗೇರಿಯಲ್ಲಿ. ಹಂಗೇರಿ ಒಂದು ಯುರೋಪ್ನ ದೇಶ. ಅಲ್ಲಿ ಹುಟ್ಟಿದಂಥ ಈತ ಒಬ್ಬ ಯಹೂದಿ ಆಗಿರ್ತಾನೆ. ನಂತರ ಅವನು ಅಮೆರಿಕಾಗೆ ಶಿಫ್ಟ್ ಆಗ್ತಾನೆ. ಅಮೆರಿಕಾದಲ್ಲೇ ಬದುಕಿದ್ದು ಬಾಳಿದ್ದು ತನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು. ಈತ ಹುಟ್ಟುತ್ತಾ ಏನು ಶ್ರೀಮಂತ ಅಲ್ಲ, ಸಾಮಾನ್ಯ ಕಡು ಬಡ ಕುಟುಂಬದಲ್ಲೇ ಹುಟ್ಟಿದಂಥವನು. ಆನಂತರ ಇವನು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾನೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸೋದಕ್ಕೆ ಶುರು ಮಾಡ್ತಾನೆ. ಮಿತ್ರರೇ, ಇತ್ತೀಚೆಗಷ್ಟೇ ನೀವು ಹಿಂಡನ್ಬರ್ಗ್ ಬಗ್ಗೆ ಕೇಳಿದ್ರಿ. ಹಿಂಡನ್ಬರ್ಗ್ ಎಂತಹ ಕಂಪನಿ ಅಂತ? ಅದು ಶಾರ್ಟ್ ಸೆಲ್ಲಿಂಗ್ ಮಾಡುವಂತಹ ಕಂಪನಿ. ಯಾವುದಾದ್ರೂ ಕಂಪನಿಯ ಶೇರ್ ಅನ್ನು ಬೀಳುವಂತೆ ಮಾಡೋದು, ಆ ಮೂಲಕವಾಗಿ ಹಣವನ್ನು ಸಂಪಾದಿಸೋದು. ಈ ಜಾರ್ಜ್ ಸೊರೋಸ್ನ ಕೆಲಸವೂ ಕೂಡ ಅದೇ. ಮಿತ್ರರೇ, ಈ ಜಾರ್ಜ್ ಸೊರೋಸ್ ಅನೇಕ ದೇಶಗಳ ಎಕಾನಮಿಗೆ ಹೊಡೆತ ಕೊಟ್ಟಿದ್ದಾನೆ. ಹಿಂದೆ ಜಪಾನ್, ರಷ್ಯಾ ಕೂಡ ಈ ರೀತಿಯ ಆರೋಪವನ್ನು ಮಾಡಿತ್ತು. ಈತ ಎಕಾನಮಿಯನ್ನೇ ಹಾಳು ಮಾಡ್ತಾನೆ, ಈತನ ಹಣ ಗಳಿಕೆಗಾಗಿ ಬೇರೆ ದೇಶಗಳ ಮೇಲೆ ದಾಳಿ ಮಾಡ್ತಾನೆ, ಹೀಗಂತ ಆರೋಪ ಮಾಡಲಾಗಿತ್ತು. ಮಿತ್ರರೇ, ಹೀಗೆ ಬೇರೆ ಬೇರೆ ದೇಶದ ಎಕಾನಮಿಯನ್ನು ಹಾಳು ಮಾಡಿ ಈತ ಸಾಕಷ್ಟು ದುಡ್ಡನ್ನು ಸಂಪಾದಿಸಿದ್ದಾನೆ. ಈತನ ಒಟ್ಟು ಆಸ್ತಿ ಮೌಲ್ಯ 45 ರಿಂದ 50 ಬಿಲಿಯನ್ ಡಾಲರ್ನಷ್ಟಿತ್ತು. ಈತ ಏನ್ ಮಾಡ್ತಾನೆ ಅಂತಂದ್ರೆ, ಓಪನ್ ಸೊಸೈಟಿ ಫೌಂಡೇಶನ್ ಅನ್ನುವಂತಹ ಒಂದು NGOವನ್ನು ಸ್ಥಾಪಿಸ್ತಾನೆ. ಈತನೇ ಸ್ಥಾಪಿಸಿದ್ದು. ಇದರ ಮುಖ್ಯಸ್ಥ ಕೂಡ ಈ ಜಾರ್ಜ್ ಸೊರೋಸೆ. ಇದಕ್ಕೆ ತನ್ನದೇ ಆಸ್ತಿಯ ಒಟ್ಟು 32 ಬಿಲಿಯನ್ ಡಾಲರ್ ಹಣವನ್ನ ದಾನ ಮಾಡ್ತಾನೆ. ದಾನ ಮಾಡೋದು ಅಂತಂದ್ರೆ ಏನು? ತಂದೆ ಸೊಸೈಟಿಗೆ ತಾನೇ ಕೊಟ್ಟುಕೊಳ್ಳೋದು. ಈ ಮೂಲಕವಾಗಿ ಈತ ಒಂದು NGOವನ್ನು ನಡೆಸ್ತಾ ಇದ್ದಾನೆ. ಮಿತ್ರರೇ, ಈ NGO ಮೂಲಕ ಅನೇಕ ದೇಶಗಳಲ್ಲಿ ಅಲ್ಲಿನ ಸರ್ಕಾರದ ವಿರುದ್ಧ ಈತ ಕೆಲಸ ಮಾಡ್ತಾನೆ. ಆ ಸರ್ಕಾರವನ್ನ ಪತನ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನ ಈತ ಮಾಡ್ತಾನೆ. ಮಿತ್ರರೇ, ಸದ್ಯ ಭಾರತದ ಮೇಲೆ ಇವನ ಕಣ್ಣು ಬಿದ್ದಿದೆ. ಹೀಗಾಗಿ ಮಿತ್ರರೇ, ಅನೇಕ ಪತ್ರಿಕೆಗಳಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗ್ತಾ ಇದೆ. ಡೈರೆಕ್ಟ್ ಅಟ್ಯಾಕ್ ಆನ್ ಇಂಡಿಯಾ ಅನ್ನುವಂತ ಹೆಡ್ಲೈನ್ ಅನ್ನು ಕೊಡಲಾಗ್ತಾ ಇದೆ. ಜಾರ್ಜ್ ಸೊರೋಸ್ ಈಗ ನರೇಂದ್ರ ಮೋದಿಯ ಮೇಲೆ ಕಣ್ಣಿಟ್ಟಿದ್ದಾನೆ. ಮಿತ್ರರೇ, ಈ ಹಿಂದೆ ಈತನ ಒಂದು ಇಂಟರ್ವ್ಯೂ ಸಾಕಷ್ಟು ವೈರಲ್ ಆಗಿತ್ತು. ಅದೇನಂತಂದ್ರೆ, ಇಂಟರ್ವ್ಯೂ ಮಾಡುವವನು ಅಂದ್ರೆ ಆಂಕರ್ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ನಿಮ್ಮ ಮೇಲೆ ಒಂದು ಆರೋಪ ಇದೆ, ನೀವು ಹಣ ಗಳಿಸೋದಕ್ಕೋಸ್ಕರವಾಗಿ ಬೇರೆ ದೇಶದ ಎಕಾನಮಿಯನ್ನ ಟಾರ್ಗೆಟ್ ಮಾಡ್ತೀರಿ. ಈ ರೀತಿಯ ಒಂದು ಆರೋಪ ಇದೆಯಲ್ಲ, ಇದು ನಿಜನಾ ಅಂತ ಆಂಕರ್ ಕೇಳ್ತಾನೆ. ಅದಕ್ಕೆ ಜಾರ್ಜ್ ಸೊರೋಸ್ ಏನ್ ಹೇಳ್ತಾನೆ ಅಂತಂದ್ರೆ, ಹೌದು, ಅದರಲ್ಲೇನಿದೆ. ನನಗೆ ಯಾವುದೇ ದೇಶದ ಆರ್ಥಿಕತೆ ಮುಖ್ಯ ಅಲ್ಲ. ನನಗೆ ಮುಖ್ಯವಾಗಿರುವಂತಹದ್ದು ನಾನು ಹಣ ಗಳಿಸುವಂತಹದ್ದು. ನನಗೆ ಬೇರೆ ದೇಶ ಏನಾಗುತ್ತೆ ಎನ್ನುವಂತಹದ್ದು ಇಂಪಾರ್ಟೆಂಟ್ ಅಲ್ಲ. ನಾನಿರುವ ದೇಶ ಅಂದ್ರೆ ಅಮೆರಿಕ, ಅಲ್ಲಿನ ಆರ್ಥಿಕತೆ ಸ್ಟೇಬಲ್ ಆಗಿದ್ರೆ ನಾನು ಸ್ಟೇಬಲ್ ಆಗಿದ್ದ ಹಾಗೆ. ಹೀಗಾಗಿ ಅಮೆರಿಕದ ಆರ್ಥಿಕತೆ ಸ್ಟೇಬಲ್ ಆಗಿರಬೇಕು. ಬೇರೆ ದೇಶದ ಆರ್ಥಿಕತೆ ಏನಾದ್ರೆ ನನಗೇನು ಅಂತ ಜಾರ್ಜ್ ಸೊರೋಸ್ ಹೇಳ್ತಾನೆ. ಮಿತ್ರರೇ, ಈಗಾಗಲೇ ಅಮೆರಿಕ, ಜಪಾನ್, ಥೈಲ್ಯಾಂಡ್ ಸೇರಿ ಅನೇಕ ದೇಶಗಳಿಗೆ ಈ ಜಾರ್ಜ್ ಸೊರೋಸ್ ಒಬ್ಬ ಸಿಂಹ ಸ್ವಪ್ನವಾಗಿ ಕಾಡಿದ್ದಾನೆ. ಅಲ್ಲಿನ ಕಂಪನಿಗಳನ್ನು ಟಾರ್ಗೆಟ್ ಮಾಡಿದ್ದಾನೆ. ಆ ಕಂಪನಿಗಳು ಬೀಳುವಂತೆ ಮಾಡಿ ಅದರಿಂದ ಈತ ಹಣ ಗಳಿಸಿದ್ದಾನೆ. ಈ ಶಾರ್ಟ್ ಸೆಲ್ಲಿಂಗ್ ನಲ್ಲಿ ಇರುವಂತಹ ಮನುಷ್ಯ ಈತ. ಮಿತ್ರರೇ, ಈತ ಏನು ಓಪನ್ ಸೊಸೈಟಿ ಫೌಂಡೇಶನ್ ಅಂತ ಸ್ಥಾಪಿಸಿದ್ದಾನೆ. ಇದರ ಥೀಮ್ ಏನು ಅಂತಂದ್ರೆ, ಇಡೀ ವಿಶ್ವದಲ್ಲಿ ಇನ್ಕ್ಲೂಸಿವ್ ವೈಬ್ರೆಂಟ್ ಡೆಮಾಕ್ರಸಿಯನ್ನು ಸ್ಥಾಪಿಸೋದು. ಕೇಳೋದಕ್ಕೆ ಸ್ವಲ್ಪ ಬಾಲಿಶ ಅಂತ ಅನ್ನಿಸಬಹುದು. ಒಂದು NGO ಯಾವುದೋ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಜನರಿಗೆ ಸೇವೆ ಮಾಡಿದ್ರೆ ತಪ್ಪಿಲ್ಲ. NGO ಸ್ಥಾಪನೆ ಮಾಡಿಕೊಂಡು ಅನೇಕರು ಈ ಕೆಲಸವನ್ನ ಮಾಡ್ತಾರೆ, ಸಮಾಜಮುಖಿ ಕಾರ್ಯವನ್ನ ಮಾಡ್ತಾರೆ. ಆದ್ರೆ ಈತ ಆ ತರ ಅಲ್ಲ. ಈತ ಬೇರೆ ದೇಶಗಳಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸ್ತಾನಂತೆ. ಈತನ ಗುರಿಯೇ ಅದಂತೆ. ಮಿತ್ರರೇ, ಸದ್ಯ ಈತನ ಕಣ್ಣು ಭಾರತದ ಮೇಲೆ ಬಿದ್ದಿದೆ. ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಬದಲಾಯಿಸಬೇಕು. ಇದಕ್ಕೇನ್ ಕಾರಣ ಅಂತಂದ್ರೆ, ಅದಾನಿಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯ ಸಂಬಂಧ ಚೆನ್ನಾಗಿದೆ. ಈಗ ಅದಾನಿ ಬಿದ್ದೋಗಿದ್ದಾರೆ. ಇದೊಂದು ಒಳ್ಳೆಯ ಸಮಯ. ಈ ಕಾರಣದಿಂದಾಗಿ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪಿಸಬೇಕು. ಇದಕ್ಕೊಂದು ಸುಸಮಯ ಅಂತ ಈತ ಕರೆ ಕೊಟ್ಟಿದ್ದಾನೆ. ಮಿತ್ರರೇ, ನಿಮಗೆ ಕೇಳೋದಕ್ಕೆ ಬಾಲಿಶ ಅಂತ ಅನಿಸಬಹುದು. ಭಾರತದಲ್ಲಿ ಪ್ರತಿ 5 ವರ್ಷಕ್ಕೆ ಚುನಾವಣೆ ನಡೆಯುತ್ತೆ. ಮಿತ್ರರೇ, ಜಗತ್ತಿನಲ್ಲಿ ಏನೇ ಬೆಳವಣಿಗೆ ನಡೀಲಿ, ಭಾರತದಲ್ಲಿ ಚುನಾವಣೆ ನಿಲ್ಲೋದಿಲ್ಲ. ಕೋವಿಡ್ ಕಾಲದಲ್ಲೂ ಕೂಡ ನಮ್ಮ ರಾಜ್ಯಗಳ ಚುನಾವಣೆ ನಡೆದಿದೆ. ಅನೇಕ ರಾಜ್ಯಗಳಲ್ಲಿ ಸರ್ಕಾರ ಬದಲಾಗಿದೆ, ಯಾವುದೂ ಕೂಡ ನಿಂತಿಲ್ಲ. ನಾವು ಡೆಮಾಕ್ರಸಿಯನ್ನ ಆ ರೀತಿಯಾಗಿ ಕಾಪಾಡಿಕೊಂಡು ಬರ್ತಾ ಇದ್ದೀವಿ. ಪ್ರಜಾಪ್ರಭುತ್ವಕ್ಕೆ ನಾವು ಸಾಕಷ್ಟು ಮನ್ನಣೆಯನ್ನು ಕೊಟ್ಟಿದ್ದೀವಿ. ಭಾರತದಲ್ಲಿರುವಂತಹ ಪ್ರಜಾಪ್ರಭುತ್ವದ ಬಗ್ಗೆ ಪ್ರಶ್ನೆಯೇ ಇಲ್ಲ. ನಮ್ಮದು ಗಟ್ಟಿಯಾದಂತಹ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಷ್ಟೊಂದು ಮಾನ್ಯತೆ ಇದೆ. ಹೀಗಾಗಿ ಮಿತ್ರರೇ, ನರೇಂದ್ರ ಮೋದಿಯನ್ನ ಬದಲಾಯಿಸಬೇಕೋ ಬೇಡವೋ ಅನ್ನುವಂಥದ್ದನ್ನ ನಮ್ಮ ಜನ ನಿರ್ಧಾರ ಮಾಡ್ತಾರೆ. ನಮ್ಮ ಜನರಿಗೆ 5 ವರ್ಷಕ್ಕೊಮ್ಮೆ ಆಪರ್ಚುನಿಟಿ ಬಂದೇ ಬರುತ್ತೆ. ನರೇಂದ್ರ ಮೋದಿ ಕೂಡ ಚುನಾವಣೆಗೆ ಹೋಗ್ತಾರೆ. ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಇಷ್ಟ ಆದ್ರೆ ಜನ ವೋಟ್ ಹಾಕ್ತಾರೆ, ಇಲ್ಲದಿದ್ರೆ ತಿರಸ್ಕರಿಸ್ತಾರೆ.
ಇದು ಕಂಪ್ಲೀಟ್ ಆಗಿ ಭಾರತದ ಒಳಗಿರುವ ಜನ ನಿರ್ಧರಿಸುವಂತಹದ್ದು. ಇದನ್ನ ಯಾರೋ ಫಾರಿನ್ NGO ಮಾಡುವಂತಹ ಕೆಲಸ ಅಲ್ಲ ಮಿತ್ರರೇ. ಈ ರೀತಿಯ NGOಗಳಿದೆಯಲ್ಲ, ಈ ಜಾರ್ಜ್ ಸೊರೋಸ್ನಂತಹ NGOಗಳು, ಇವರೀಗ ಭಾರತ ಸರ್ಕಾರದ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ಕೂಡ ನರೇಂದ್ರ ಮೋದಿಯ ಮೇಲೆ ಕಣ್ಣಿಟ್ಟಿರುವಂತಹದ್ದು. ಈತನ ಉದ್ದೇಶ ಏನು ಅಂತಂದ್ರೆ ನರೇಂದ್ರ ಮೋದಿ ಸರ್ಕಾರವನ್ನ ಕೆಳಗಿಳಿಸಬೇಕು. ಇದಕ್ಕೋಸ್ಕರವಾಗಿ ಈತ ಈಗ ಈ ರೀತಿಯಾಗಿ ಹೇಳೋದಕ್ಕೆ ಶುರು ಮಾಡಿದ್ದಾನೆ. ಭಾರತದ ಪ್ರಧಾನಿ ಪ್ರಜಾಪ್ರಭುತ್ವವಾದಿ ಅಲ್ಲ. ಭಾರತ ಒಂದು ಪ್ರಜಾಪ್ರಭುತ್ವ ದೇಶ, ಆದ್ರೆ ಭಾರತದ ಪ್ರಧಾನಿ ಪ್ರಜಾಪ್ರಭುತ್ವವಾದಿ ಅಲ್ಲ. ಮಿತ್ರರೇ, ಈತ ಏನ್ ಮಾಡ್ತಾನೆ? ಸುಮ್ಮನೆ ಹೇಳಿಕೆ ಕೊಟ್ಟು ಸುಮ್ಮನೆ ಇರ್ತಾನ? ಖಂಡಿತವಾಗ್ಲೂ ಇಲ್ಲ. ಈತನ ಕೆಲಸವೇ ಅಂತಹದ್ದು. ಈತ ಭಾರತಕ್ಕೆ ಫಂಡ್ ಮಾಡ್ತಾನೆ. ಯಾರೆಲ್ಲ ಪ್ರಧಾನಿ ನರೇಂದ್ರ ಮೋದಿಯನ್ನ ವಿರೋಧಿಸುವವರಿದ್ದಾರೋ ಅವರಿಗೆಲ್ಲ ಈತ ಫಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈತನ ಟಾರ್ಗೆಟ್ ಇರುವಂತಹದ್ದು $1 ಬಿಲಿಯನ್. ಭಾರತದಲ್ಲಿ ನರೇಂದ್ರ ಮೋದಿಯನ್ನ ಕೆಳಗಿಳಿಸಬೇಕು ಅಂತ ಈತ $1 ಬಿಲಿಯನ್ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಸಿದ್ಧನಿದ್ದಾನೆ. ಇದರಿಂದ ಅವನಿಗೆ ಹೇಗೆ ಲಾಭ ಆಗುತ್ತೆ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಭಾರತದಲ್ಲಿ ಚೌಚೌ ಗವರ್ಮೆಂಟ್ ಬಂದ್ರೆ, ಈಗ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರದಲ್ಲಿದ್ದಾರೆ, ಇವರದು ಸಿಂಗಲ್ ಪಾರ್ಟಿ ಗವರ್ನಮೆಂಟ್, NDA ಗವರ್ನಮೆಂಟ್ ಆಗಿರಬಹುದು, ಆದ್ರೆ ಬಿಜೆಪಿಗೆ ಬಹುಮತ ಇದೆ. ಈ ರೀತಿಯಾಗಿ ಆಗಬಾರ್ದು. ಅನೇಕ ಪಕ್ಷಗಳನ್ನ ಒಟ್ಟು ಸೇರಿಸಿಕೊಂಡು ಒಂದು ಸರ್ಕಾರ ಆಗಬೇಕು. ಆಗ ಭಾರತದಲ್ಲಿ ಸರ್ಕಾರ ಅಲುಗಾಡುತ್ತಲೇ ಇರುತ್ತೆ. ಯಾವುದೇ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆರ್ಥಿಕ ಬೆಳವಣಿಗೆ ಕುಂಠಿತ ಆಗೋದಕ್ಕೆ ಶುರುವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈತ ಸಾಕಷ್ಟು ಹಣವನ್ನು ಗಳಿಸಬಹುದು. ಯಾರು? ಈ ಜಾರ್ಜ್ ಸೊರೋಸ್. ಇದೇ ಈತನ ಉದ್ದೇಶ. ಹೀಗಾಗಿ ಈತ ಫಂಡಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಏನೆಲ್ಲ ಕೆಲಸ ಬೇಕೋ ಎಲ್ಲವುದನ್ನು ಮಾಡ್ತಾನೆ. ಈ ಹಿಂದೆ ಅನೇಕ ಬಾರಿ ಹಲವು ದೇಶಗಳಲ್ಲಿ ಈತ ಈ ಕೆಲಸವನ್ನ ಮಾಡಿದ್ದಾನೆ. ಸದ್ಯ ಈತನ ಕಣ್ಣು ಭಾರತದ ಮೇಲೆ ಬಿದ್ದಿದೆ. ಹೀಗಾಗಿ ಅನೇಕ ರಾಷ್ಟ್ರೀಯ ಮಾಧ್ಯಮಗಳಿರಬಹುದು, ಅಂತಾರಾಷ್ಟ್ರೀಯ ಮಾಧ್ಯಮಗಳಿರಬಹುದು, ಈತನ ಹೇಳಿಕೆಯ ಬಗ್ಗೆ ವರದಿಯನ್ನ ಪ್ರಕಟಿಸಿವೆ. ಭಾರತ ಸರ್ಕಾರ ಕೂಡ ಈತನ ಹೇಳಿಕೆಯನ್ನು ಖಂಡಿಸಿದೆ. ಈ ಬಗ್ಗೆ ಮಾತನಾಡಿರುವಂತಹ ಸ್ಮೃತಿ ಇರಾನಿ ಹಿಗ್ಗಾಮುಗ್ಗವಾಗಿ ಈತನನ್ನ ಟೀಕಿಸಿದ್ದಾರೆ. ಮಿತ್ರರೇ, ಹಾಗಾದ್ರೆ ಎಲ್ಲವೂ ಈಸಿಯಾಗಿ ಆಗ್ಬಿಡುತ್ತಾ? ಈ ರೀತಿಯಾಗಿ ಫಾರಿನ್ ಫಂಡ್ ಅನ್ನು ಬಳಸಿಕೊಂಡು ಭಾರತದ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಸಾಧ್ಯವಾ? ಸಾಧ್ಯ ಇದೆ. ಅನೇಕ ದೇಶಗಳಲ್ಲಿ ಈ ರೀತಿಯಾಗಿ ಆಗಿದೆ. ಇದಕ್ಕೋಸ್ಕರವಾಗಿ ಭಾರತದಲ್ಲಿ ಒಂದು ಕಠಿಣ ಕಾನೂನನ್ನು ಕೂಡ ಜಾರಿಗೊಳಿಸಲಾಗಿದೆ. 2010ರಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅನ್ನ ಭಾರತ ಸರ್ಕಾರ ಜಾರಿಗೆ ತಂದಿದೆ. ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಈ ಆಕ್ಟ್ ಅನ್ನ ಪಾಸ್ ಮಾಡಲಾಗಿದೆ. ಇದೇನು ಹೇಳುತ್ತೆ ಆಕ್ಟ್ ಅಂತಂದ್ರೆ, ಭಾರತದ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡೋದಾಗ್ಲಿ, ಅಂದ್ರೆ ಅಸ್ಥಿರ ಮಾಡೋದಾಗ್ಲಿ, ಅಥವಾ ಭಾರತ ಸರ್ಕಾರದ ವಿರುದ್ಧವಾಗಿ ಕೆಲಸ ಮಾಡೋದಾಗ್ಲಿ, ಆ ರೀತಿಯ NGOಗಳಿಗೆ ಭಾರತದಲ್ಲಿ ಜಾಗ ಇಲ್ಲ. ಅವುಗಳನ್ನು ಬ್ಯಾನ್ ಮಾಡಬಹುದು, ಅವುಗಳಿಗೆ ಶಿಕ್ಷೆ ನೀಡಬಹುದು. ಈ ರೀತಿಯ ಆಕ್ಟ್ ಅನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ. 1976ರಲ್ಲಿ FCRA ಆಕ್ಟ್ ಅನ್ನು ತರಲಾಗಿತ್ತು. ಆದರೆ 2010ರಲ್ಲಿ ಅದಕ್ಕೆ ಹೊಸ ಅಮೆಂಡ್ಮೆಂಟ್ಗಳನ್ನು ಮಾಡಿ ಅದನ್ನು ಹೊಸ ರೂಪದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇದೆಲ್ಲದರ ನಡುವೆ ನಿಮಗೊಂದು ಪ್ರಶ್ನೆ ಬರಬಹುದು. ಭಾರತದಲ್ಲಿ ಸುಭದ್ರವಾದ ಸರ್ಕಾರ ಇದೆ. ಈ ಸರ್ಕಾರವನ್ನು ಅಸ್ಥಿರಗೊಳಿಸೋದಾಗ್ಲಿ ಅಥವಾ ಸರ್ಕಾರದ ವಿರುದ್ಧ ಕೆಲಸ ಮಾಡೋದಾಗ್ಲಿ ಫಾರಿನ್ NGOಗೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಇದಕ್ಕೊಂದು ಸ್ಪಷ್ಟವಾದಂತಹ ಉದಾಹರಣೆ ಕೊಟ್ಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಈಗ ಭಾರತ ಸರ್ಕಾರ ಒಂದು ಡ್ಯಾಮ್ ಅನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ತೀರ್ಮಾನ ಮಾಡ್ತು ಅಂತ ಅಂದ್ಕೊಳ್ಳಿ. ಈ ಡ್ಯಾಮ್ ಭಾರತ ಸರ್ಕಾರದ ಯೋಜನೆ ಆಗಿರುತ್ತೆ. ಇದರಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ, ಅಥವಾ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇದು ಭಾರತ ಸರ್ಕಾರದ ಪ್ರತಿಷ್ಠಿತ ಯೋಜನೆ ಆಗಿರುತ್ತೆ. ದೂರಗಾಮಿ ದೃಷ್ಟಿಯನ್ನು ಇಟ್ಟುಕೊಂಡು ಭಾರತ ಸರ್ಕಾರ ಈ ಯೋಜನೆಯನ್ನು ರೂಪಿಸಿರುತ್ತೆ. ಆದರೆ ಫಾರಿನ್ NGOಗೆ ಇದು ಇಷ್ಟ ಇರೋದಿಲ್ಲ. ಇದರಲ್ಲಿ ಅಂತಾರಾಷ್ಟ್ರೀಯ ಹಿತಾಸಕ್ತಿ ಇರುತ್ತೆ. ಭಾರತದ ರೈತರಿಗೆ ಅನುಕೂಲ ಆಗೋದು ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಇದಕ್ಕೇನು ಕಾರಣ ಅಂತಂದ್ರೆ, ಈಗ ಭಾರತದ ರೈತರು ಆ ಡ್ಯಾಮ್ ಕನ್ಸ್ಟ್ರಕ್ಟ್ ಆಗ್ತಿದ್ದ ಹಾಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಬೆಳೆಯನ್ನು ಬೆಳೀತಾರೆ. ಉದಾಹರಣೆಗೆ ಸೂರ್ಯಕಾಂತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆ ಪ್ರದೇಶದಲ್ಲಿ ಬೆಳೀತಾರೆ ಅಂತ ಅಂದುಕೊಳ್ಳಿ. ಇನ್ಯಾವುದೋ ದೇಶಕ್ಕೆ ಅದು ತೊಂದರೆ ಆಗುತ್ತೆ. ಭಾರತದಲ್ಲಿ ಹೆಚ್ಚು ಪ್ರೊಡ್ಯೂಸ್ ಆದರೆ ಅವರ ಬೆಲೆ ಬಿದ್ದು ಹೋಗಬಹುದು. ಈ ರೀತಿಯಾಗಿ ಕನೆಕ್ಷನ್ ಇರುತ್ತೆ. ಅದಕ್ಕೆ ಅವ್ರೇನು ಮಾಡ್ತಾರೆ? ಭಾರತದ ಡ್ಯಾಮ್ ಆಗದೇ ಇರುವ ಹಾಗೆ ತಡೀತಾರೆ. ಅಲ್ಲ, ಸರ್ಕಾರ ಯೋಜನೆ ಮಾಡಿದ್ದು ಇದನ್ನು ಫಾರಿನ್ NGO ಹೇಗೆ ತಡೆಯೋದಕ್ಕೆ ಸಾಧ್ಯ ಅಂತ ನಿಮ್ಗೆ ಅನಿಸ್ಬಹುದು. ಮಿತ್ರರೇ, ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರಜೆಗಳನ್ನು ಎತ್ತಿ ಕಟ್ಟಿದ್ರೆ ಸರ್ಕಾರ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಜೆಗಳನ್ನು ಎತ್ತಿ ಕಟ್ಟೋದು ಹೇಗೆ? ಸಾಕಷ್ಟು ಸಂಘಟನೆಗಳಿರ್ತವೆ. ಆ ಸಂಘಟನೆಗಳಿಗೆ ಫಾರಿನ್ NGO ಫಂಡ್ ಮಾಡುತ್ತೆ, ಸಾಕಷ್ಟು ಹಣವನ್ನು ತಂದು ಸುರಿಯುತ್ತೆ. ಆಗ ಆ ಸಂಘಟನೆಗಳು ಜನರನ್ನೆಲ್ಲ ಒಟ್ಟು ಸೇರಿಸಿ ಜನರನ್ನು ಮಿಸ್ಲೀಡ್ ಮಾಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತವೆ. ಸರ್ಕಾರ ಜನರ ಪ್ರೊಟೆಸ್ಟ್ಗೆ ಮಣಿಯಲೇಬೇಕಾಗತ್ತೆ. ಈ ಹಿಂದೆ ಅನೇಕ ಉದಾಹರಣೆಗಳಿದೆ. ನಾನು ಅದನ್ನು ಇದಕ್ಕೆ ಲಿಂಕ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಸರ್ಕಾರ ತನ್ನ ನಿರ್ಧಾರವನ್ನೇ ವಾಪಸ್ ಪಡಿಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬಂದಿದೆ. ಮಿತ್ರರೇ, ಹೀಗೆ ಒಂದು ಸರ್ಕಾರದ ಆದೇಶವನ್ನು ಕೂಡ ಹಿಂಪಡೆಯುವಂತೆ ಮಾಡೋದಕ್ಕೆ ಫಾರಿನ್ NGOಗೆ ಸಾಧ್ಯ ಇದೆ. ಮಿತ್ರರೇ, ಜಾರ್ಜ್ ಸೊರೋಸ್ ಈಗ ಭಾರತದ ಮೇಲೆ ಕಣ್ಣಿಟ್ಟಿದ್ದಾನೆ. ಭಾರತ ಒಂದು ಕ್ವಾಡ್ನ ಸದಸ್ಯ ದೇಶವಾಗಿದೆ. ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಭಾರತ ಒಟ್ಟಾಗಿವೆ. ಇಂತಹ ಸಂದರ್ಭದಲ್ಲೂ ಕೂಡ ಭಾರತ ರಷ್ಯಾದಿಂದ ಆಯಿಲ್ ಅನ್ನು ಪರ್ಚೇಸ್ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ, ಹೀಗಂತೆಲ್ಲ ಜಾರ್ಜ್ ಸೊರೋಸ್ ಮಾತನಾಡ್ಬಿಟ್ಟಿದ್ದಾನೆ. ಮಿತ್ರರೇ, ನಾವು ರಷ್ಯಾದಿಂದ ಸಂಬಂಧ ಹೊಂದಿರೋದು ಇವತ್ತಿನ ಕಾಲದಿಂದ ಅಲ್ಲ. ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ನಾವು ರಷ್ಯಾ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಹೊಂದಿದ್ವಿ. ನರಸಿಂಹರಾವ್ ಕಾಲದಲ್ಲೂ ಕೂಡ ನಾವು ರಷ್ಯಾ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೂ ಕೂಡ ರಷ್ಯಾ ಭಾರತ ಸಂಬಂಧ ಚೆನ್ನಾಗಿತ್ತು. ಮನಮೋಹನ್
ಮನಮೋಹನ್ ಸಿಂಗ್ ಕಾಲದಲ್ಲೂ ಕೂಡ ರಷ್ಯಾ ಭಾರತ ಸಂಬಂಧ ಚೆನ್ನಾಗಿತ್ತು. ಈಗ ನರೇಂದ್ರ ಮೋದಿ ಅವರು ಕೂಡ ಇದನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಪ್ರೆಸೆಂಟ್ ಗವರ್ನಮೆಂಟ್ನ ಡಿಸಿಷನ್ ಅಲ್ಲ. ಈ ಹಿಂದಿದ್ದಂತಹ ಸರ್ಕಾರಗಳೆಲ್ಲವೂ ಕೂಡ ರಷ್ಯಾ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಹೊಂದಿದ್ದಾವೆ. ಇದು ಭಾರತದ ಕಮಿಟ್ಮೆಂಟ್. ಮಿತ್ರರೇ, ಈ ವಿಚಾರವನ್ನು ಇಟ್ಟುಕೊಂಡು ಜಾರ್ಜ್ ಸೊರೋಸ್ ಏನು ಹೇಳ್ತಾ ಇದ್ದಾನೆ, ಪ್ರಧಾನಿ ನರೇಂದ್ರ ಮೋದಿ ಅನ್ಡೆಮಾಕ್ರೆಟಿಕ್, ಅವರು ಪ್ರಜಾಪ್ರಭುತ್ವವಾದಿ ಅಲ್ಲ, ಅವರನ್ನು ಕೆಳಗಿಳಿಸಬೇಕು, ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಹೀಗಾಗಿ ಅಮೆರಿಕದ ಈ ಬಿಸ್ನೆಸ್ ಮೆನ್ನ ಈ ಮಾತು ಸಾಕಷ್ಟು ಸುದ್ದಿಯಲ್ಲಿದೆ. ಈ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಮಿತ್ರರೇ, ನಾನು ಯಾಕೆ ಈ ವಿಚಾರವನ್ನು ದೊಡ್ಡದಾಗಿ ನಿಮಗೆ ವಿವರಿಸ್ತಾ ಇದ್ದೀನಿ ಅಂತಂದ್ರೆ, ಭಾರತದ ಸುಭದ್ರ ಸರ್ಕಾರವನ್ನು ಕೆಳಗಿಳಿಸಬೇಕು ಅಂತ ಅನೇಕ ಫಾರಿನ್ NGOಗಳು ಕೂಡ ಕೆಲಸ ಮಾಡ್ತಾ ಇರ್ತವೆ. ಇದರಲ್ಲಿ ಈತ ಒಬ್ಬ ಎಕ್ಸಾಂಪಲ್ ಅಷ್ಟೇ. ಜಾರ್ಜ್ ಸೊರೋಸ್ ಈಗ ಮಾತನಾಡಿದ್ದಾನೆ, ಆದರೆ ಮಾತನಾಡದೆ ಅನೇಕರು ಕೆಲಸ ಮಾಡ್ತಿರ್ತಾರೆ. ಅವರ ಹಿಡನ್ ಅಜೆಂಡಾ ಏನು ಅಂತಂದ್ರೆ, ಭಾರತದ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಈ ಮೂಲಕವಾಗಿ ಭಾರತದ ಎಕಾನಮಿಯನ್ನು ಬೆಳೆಸಬೇಕು. ಇದೇ ಅವರ ಉದ್ದೇಶವಾಗಿರುತ್ತೆ. ಫಾರಿನ್ NGOಗಳು ಸಾಕಷ್ಟು ಈ ರೀತಿಯಾಗಿ ಕೆಲಸ ಮಾಡ್ತಿರ್ತವೆ. ಇದನ್ನು ನಿಮಗೆ ತಿಳಿಸಬೇಕು ಅಂತಲೇ ಈ ವಿಡಿಯೋವನ್ನು ಮಾಡಿದ್ದು. ಮಿತ್ರರೇ, ಇದಿಷ್ಟು ಜಾರ್ಜ್ ಸೊರೋಸ್ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧವಾಗಿ ಆಡಿರುವಂತಹ ಮಾತುಗಳು, ಅದರ ಹಿಂದಿನ ಉದ್ದೇಶ ಮತ್ತು ಆತನ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.